Luke 15th chapter. ಲೂಕನ ಸುವಾರ್ತೆ 15ನೇ ಅಧ್ಯಾಯ. Here we are told ಇಲ್ಲಿ ನಾವು of the seeking Savior ಒಬ್ಬ ಹುಡುಕಿ ರಕ್ಷಿಸುವಂತ ರಕ್ಷಕನ ಕುರಿತಾಗಿ and the shepherd who goes to find his lost sheep. ಮತ್ತು ತನ್ನ ಕುರಿಯು ಕಳೆದು ಹೋದಂತ ಕುರುಬನ ಕುರಿತಾಗಿ ಆ ಕಳೆದು ಹೋದಂತ ಕುರಿಯನ್ನು ಹುಡುಕಿಕೊಂಡು ಹೋದಂತ ಕುರುಬನ ಕುರಿತಾಗಿ ನೋಡುತ್ತೇವೆ. And also of a woman who would normally, if she lost her jewel, sweep till she finds it. ಅಷ್ಟಲ್ಲದೆ ಒಂದು ಸ್ತ್ರೀ ತನ್ನ ಆಭರಣಗಳನ್ನು ಕಳೆದುಕೊಂಡರೆ ಅದು ಸಿಗುವವರೆಗೂ ಹುಡುಕುವ ಸ್ತ್ರೀಯ ಕುರಿತಾಗಿ ನೋಡುತ್ತೇವೆ. Now, ಈಗ we often think ನಾವು ಯಾವಾಗಲೂ ಯೋಚನೆ ಮಾಡ್ತೇವೆ that God is somewhere so indifferent towards our condition. ನಮ್ಮ ಪರಿಸ್ಥಿತಿಗೆ ದೇವರು ಎಲ್ಲೋ ಬಹಳ ದೂರವಾಗಿದ್ದಾನೆ, ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ವ ಅನ್ನುವಂಥ ರೀತಿಯಲ್ಲಿ ಯಾವಾಗಲೂ ಯೋಚನೆ ಮಾಡ್ತೇವೆ. Now, ಈಗ as the father was waiting, ತಂದೆಯು ಕಾಯುತ್ತಾ ಇರುವಾಗ look at the 20th verse. 20ನೇ ವಚನವನ್ನು ನೋಡ್ರಿ. This young man, when he had lost everything, ಈ ಯೌವನಸ್ಥನು ತನಗಿರುವುದನ್ನೆಲ್ಲ ಕಳೆದುಕೊಂಡ ಮೇಲೆ he said, ಆತನು ಹೇಳ್ದ, let me go to my father. ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ ಅಂತ. I am suffering ಇಲ್ಲಿ here. ನಾನು ಬಹಳ ಕಷ್ಟಪಡ್ತಿದ್ದೇನೆ, There's no one to feed me. ನನಗೆ ಆಹಾರ ಕೊಡುವವರು ಯಾರೂ ಇಲ್ಲ, I am worse than the pigs. ಮತ್ತು ಇಲ್ಲಿ ಹಂದಿಗಿಂತ ಬಹಳ ಹೀನ ಸ್ಥಿತಿಗೆ ಬಂದಿದ್ದೇನೆ. Pigs have got enough food, ಹಂದಿಗಳಿಗೆ ಸಾಕಷ್ಟು ಆಹಾರ ಇದೆ, but I don't have any. ಆದರೆ ನನಗೆ ಊಟವಿಲ್ಲ ಇಲ್ಲಿ. But in my father's house, ಆದರೆ ನಮ್ಮ ತಂದೆಯ ಮನೆಯಲ್ಲಿ how many servants have food? ಎಷ್ಟು ಜನ ಸೇವಕರಿಗೆ ಊಟವಿದೆ. So, ಆದ್ರಿಂದ when he rose up and came back, ಆತನು ಎದ್ದು ಹಿಂತಿರುಗಿ ಬಂದಾಗ, that is, ಅದು rose and began to make his way back, ಆತನು ಎದ್ದು ತನ್ನ ಮಾರ್ಗವನ್ನು ತಂದೆಯ ಮನೆಗೆ ಬರುತ್ತಾ ಇರುವಾಗ what happened? ಏನಾಯಿತು? The father saw him a great way off. ತಂದೆಯು ಮಗನು ದೂರದಲ್ಲಿರುವಾಗಲೇ ಆತನು ನೋಡಿದನು. Great way off. ಬಹಳ ದೂರದಲ್ಲಿರುವಾಗಲೇ. That looks like my son. ಅದು ನನ್ನ ಮಗನಂತೆ ಕಾಣಿಸುತ್ತದೆ. He is very different from when he took off from my palace. ನನ್ನ ಮನೆಯಿಂದ ಹೊರಟು ಹೋದಾಗ ಈಗ ಬಹಳ ಬದಲಾಗಿದ್ದಾನೆ, ವ್ಯತ್ಯಾಸವಿದ್ದಾಗಿದ್ದಾನೆ. Of course, he had been keeping the pigs. ಖಂಡಿತ, ಯಾಕೆಂತಂದ್ರೆ ಆತನು ಹಂದಿಗಳನ್ನು ಈಗ ಕಾಯ್ತಾ ಇದ್ದಾನಲ್ಲ, ಅದಕ್ಕಾಗಿ He must have been very different in his appearance. ಆತನು ನೋಡುವುದರಲ್ಲಿ ಬಹಳ ಬದಲಾಗಿ ಹೋಗಿದ್ದಾನೇನೋ. But ಆದ್ರೆ a father's eye, ತಂದೆಯ ಕಣ್ಣುಗಳು, a waiting father. ಕಾಯುತ್ತಿರುವಂತ ತಂದೆಯ ಕಣ್ಣು. What did he say? ಆತನೇನ್ ಹೇಳ್ದ? That is my son. ಅದು ನನ್ನ ಮಗನು, I will run and receive ನಾನು him. ಓಡಿ ಹೋಗಿ ಆತನನ್ನು ಸ್ವೀಕರಿಸುತ್ತೇನೆ. So, my dear friends, ನನ್ನ ಪ್ರಿಯ ಸ್ನೇಹಿತರ, ಅದಕ್ಕಾಗಿ who is the one who is waiting? ಯಾರು ಕಾಯುತ್ತಾ ಇರುವಂತದ್ದಿಲ್ಲಿ? The living God, ಸಜೀವವಾದ ದೇವರು, the loving Savior. ಪ್ರೀತಿಯ ರಕ್ಷಕನು. He is waiting for you. ಆತನು ನಿನಗಾಗಿ ಕಾಯುತ್ತಿದ್ದಾನೆ. Do you think the Prime Minister is going to wait 10 minutes for me? ನೀನು ಅಂದುಕೊಳ್ತೀಯಾ 10 ನಿಮಿಷ ಪ್ರಧಾನಮಂತ್ರಿ ನನಗೋಸ್ಕರ ಕಾಯ್ತಾನೆ ಅಂತ? See, we go to the dentist or to the hospital. ಮತ್ತು ಆಸ್ಪತ್ರೆಗೆ ಅಥವಾ ದಂತ ಚಿಕಿತ್ಸೆಗೆ ಹೋದಾದ್ರೆ How long we wait? ಎಷ್ಟು ಹೊತ್ತು ನಾವು ಕಾಯುತ್ತೇವೆ? We have learned to wait for so many things. ನಾವು ಎಷ್ಟೋ ವಿಷಯಗಳಿಗಾಗಿ ಕಾಯ್ದಿರುವುದನ್ನು ಕಲಿತುಕೊಂಡಿದ್ದೇವೆ. I have waited in mechanics. ನಾನು ಬಹಳವಾಗಿ ಕಾದಿದ್ದೇನೆ, ಅಂದ್ರೆ ಕಾರ್ ಮೆಕ್ಯಾನಿಕ್ ಹತ್ರ, ಕಾರ್ ಮೆಕ್ಯಾನಿಕ್ ಹತ್ರ, bicycle mechanic. ಸೈಕಲ್ ಮೆಕ್ಯಾನಿಕ್ ಹತ್ರ. I have waited at the tailor's place. ಮತ್ತು ದರ್ಜೆ ಟೈಲರ್ ಹತ್ರ ಕೂಡ ಬಹಳ ಕಾದಿದ್ದೇನೆ. I have waited with the man who was ironing my clothes. ನನ್ನ ಬಟ್ಟೆಯನ್ನು ಇಸ್ತ್ರಿ ಮಾಡುವವನ ಹತ್ರ ಸಹ ನಾನು ಕಾದಿದ್ದೇನೆ. Oh yes, we wait everywhere. ಹೌದು, ನಾವು ಕಾಯುತ್ತೇವೆ ಎಲ್ಲ ಕಡೆ ಕಾಯುತ್ತೇವೆ. For a bus, oh how long I have waited
for buses. ಒಂದು ಬಸ್ಗಾಗಿ ನಾನು ಎಷ್ಟು ಹೊತ್ತು ಕಾದಿದ್ದೇನೆ ಗೊತ್ತಾ? All right. ಸರಿ, So we think ನಾವು ಅನ್ಕೊಳ್ತೇವೆ we are also waiting for God. ನಾವು ಸಹ ದೇವರಿಗಾಗಿ ಕಾಯ್ತಾ ಇದ್ದೇವೆ ಅಂತ. No. ಇಲ್ಲ, God who is waiting for you. ದೇವರು ನಿಮಗೋಸ್ಕರವಾಗಿ ಕಾಯುತ್ತಾ ಇದ್ದಾನೆ. Now if you turned to the 3rd chapter of Revelation, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನು ತಿರುಗಿಸುವುದಾದರೆ, there is a terrible description of one of the churches of that time. ಆ ಸಮಯದಲ್ಲಿರುವಂಥ ಒಂದು ಸಭೆಯ ಕುರಿತಾಗಿ ಒಂದು ಭಯಂಕರವಾದ ವಿವರಣೆ ದೇವರು ಕೊಡುತ್ತಿದ್ದಾರೆ. 17th verse. 17ನೇ ವಚನ. Because thou sayest, I am rich and increased with goods, ನಾನು ಐಶ್ವರ್ಯವಂತನು ಧನವೃದ್ಧಿಯುಳ್ಳವನು ಎಂದು ನೀನು ಹೇಳುತ್ತೀಯಲ್ಲ, and have need of nothing, ಯಾವ ಕೊರತೆ ಇಲ್ಲ ಅಂತ ಹೇಳ್ತಿ, and knowest not that thou art wretched, ನಿನಗೆ ಗೊತ್ತಿಲ್ಲ ನೀನು ನಿರ್ಗತಿಕನಂತ, miserable, ದರಿದ್ರದವನು and poor, ಮತ್ತು ಬಡವನು and blind, ಮತ್ತು ಕುರುಡನು and naked. ಮತ್ತು ಬೆತ್ತಲೆಯಾಗಿರುವವನು. Listen, ಕೇಳ್ರಿ, who is being described in these words? ಈ ವಾಕ್ಯದಲ್ಲಿ ಯಾರು ಈ ರೀತಿಯಾಗಿ ವಿವರಿಸಲ್ಪಡುತ್ತಾ ಇದ್ದಾರೆ? About one of the groups of people who were saying we are good Christians. ಒಂದು ಗುಂಪು, ಅದು ನಾವು ಒಳ್ಳೆಯ ಕ್ರೈಸ್ತರು ಎಂದು ಹೇಳುತ್ತಿದ್ದಾರೆ, ಅವರ ಬಗ್ಗೆ. Let me tell you, ನಾನು ನಿಮಗೆ ಹೇಳ್ತೇನೆ, this country has not seen good Christians. ಈ ಒಂದು ರಾಷ್ಟ್ರವು ಒಳ್ಳೆಯ ಕ್ರೈಸ್ತವರನ್ನು ಅದು ನೋಡಲಿಲ್ಲ. I feel ashamed. I feel very sad. ನನಗೆ ನಾಚಿಕೆ ಆಗುತ್ತದೆ, ನನಗೆ ಬಹಳ ದುಃಖವಾಗುತ್ತದೆ. This country has not seen real Christians. ಈ ದೇಶವು ನಿಜವಾದ ಕ್ರೈಸ್ತರನ್ನು ನೋಡಲಿಲ್ಲ. How sad. ಎಷ್ಟು ದುಃಖಕರ. Those who walk with God, ದೇವರೊಂದಿಗೆ ನಡೆಯುವಂಥವರು, those whose righteousness exceeds the righteousness of religious humbugs, Pharisees, ಈ ಧಾರ್ಮಿಕ ಸದ್ದುಕಾಯರ ಫರಿಸಾಯರ ನೀತಿಗಿಂತ ಹೆಚ್ಚು ನೀತಿ ಇವರಂಥದ್ದಾಗಿರುತ್ತದೆ, who can be only described as the light of the world. ಮತ್ತು ಇವರು ಲೋಕಕ್ಕೆ ಬೆಳಕು ಎಂಬುದಾಗಿ ವಿವರಿಸಲ್ಪಡುತ್ತಾರೆ. This country has not seen such people. ಅಂತ ಜನರನ್ನು ಈ ದೇಶವು ನೋಡಲಿಲ್ಲ. Mother, ತಾಯಿ, you have not produced such people. ಅಂತ ಮಕ್ಕಳನ್ನ ನೀನು ಹುಟ್ಟಿಸಲಿಲ್ಲ. If you were a humble person, ನೀವು ತಗ್ಗಿಸಿಕೊಳ್ಳುವ ವ್ಯಕ್ತಿಯಾಗಿದ್ದಾದ್ರೆ, if you really know Jesus, ನೀವು ನಿಜವಾಗಿ ಯೇಸುವನ್ನು ತಿಳಿದಿರುವುದಾದ್ರೆ, you will desire that your children should be the light of the world. ನೀವು ಆಶಿಸುತ್ತೀರಾ ನಿಮ್ಮ ಮಕ್ಕಳು ಲೋಕಕ್ಕೆ ಬೆಳಕಾಗಿರಬೇಕೆಂದು. Father, ತಂದೆ, you work hard to get some food on the table, ನಿಮ್ಮ ಮಕ್ಕಳಿಗೆ ಆಹಾರಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿಯುತ್ತೀರಾ, to pay for your children's education. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಫೀಸ್ ಕಟ್ಟುವುದಕ್ಕಾಗಿ. But if you are a real father, ಆದರೆ ನೀವು ನಿಜವಾದ ತಂದೆ ಆಗಿರುವುದಾದ್ರೆ, you would desire that your children should be the light of the world. ನೀವು ನಿಮ್ಮ ಮಕ್ಕಳು ನಿಜವಾಗ್ಲೂ ಲೋಕಕ್ಕೆ ಬೆಳಕಾಗಬೇಕೆಂಬುದಾಗಿ ಬಯಸುತ್ತೀರಿ. My father, ನಮ್ಮ ತಂದೆ before he died, ಅವರು ಸಾಯುವುದಕ್ಕಿಂತ ಮುಂಚೆ he told me something which I could hardly believe. ಮತ್ತು ನನಗೆ ನಂಬಲಿಕ್ಕೆ ಆಗದೇ ಇರುವಂತಹ ಒಂದು ಸತ್ಯವನ್ನು ಆತ ನಮಗೆ You ಹೇಳಿದರು. know what he said? ಅದನ್ನೇನು ಹೇಳಿದ ಗೊತ್ತಾ? God told me ದೇವರು ನನಗೆ ಹೇಳಿದರು, that he is going to use you more than he used me. ನನಗಿಂತ ಹೆಚ್ಚಾಗಿ ದೇವರು ನಿನ್ನನ್ನು ಉಪಯೋಗಿಸುತ್ತಾನೆ ಎಂದು. Oh, I was amazed. I could not believe that. ನನಗೆ ಆಶ್ಚರ್ಯವಾಯಿತು, ನನಗೆ ಅದು ನಂಬಲಿಕ್ಕೆ ಆಗಲಿಲ್ಲ. Because ಯಾಕಂದ್ರೆ in my father's ministry, ನಮ್ಮ ತಂದೆಯ ಸೇವೆಯಲ್ಲಿ I could see wicked people, drunkards, murderers, ದುಷ್ಟರು, ಕುಡುಕರು ಮತ್ತು ಕೊಲೆಗಾರರು, all kinds of leaders, ಎಲ್ಲ ರೀತಿಯಾದಂಥ ನಾಯಕರು, hiding sin, stealing things, ಕದ್ದುಕೊಳ್ಳುವಂಥವರು, ಬಚ್ಚಿಡುವಂಥವರು, turning to righteousness. ದೇವರ ನೀತಿಯ ಕಡೆಗೆ ತಿರುಗಿಕೊಳ್ಳುವುದನ್ನು ನೋಡಿದ್ದೇನೆ.
and all the miracles of the Bible, ಮತ್ತು ಬೈಬಲ್ನಲ್ಲಿರುವಂತಹ ಎಲ್ಲ ಅದ್ಭುತಗಳು, including the raising of the dead, ಸತ್ತವರು ಎಬ್ಬಿಸಲ್ಪಡುವಂಥದ್ದನ್ನು ಸಹಿತ, taking place in the ministry, in the lives of simple people converted in my Father's meeting. ನಮ್ಮ ತಂದೆಯ ಸೇವೆಯಲ್ಲಿ ಬದಲಾಗಿರುವಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. Now, my dear friend, ನನ್ನ ಪ್ರಿಯ ಸ್ನೇಹಿತರೆ, that's a father, ಅದು ಒಬ್ಬ ತಂದೆ, praying father. ಪ್ರಾರ್ಥಿಸುವ ತಂದೆ. He wanted that I should be indeed a person who will glorify God. ತಂದೆ ದೇವರ ನಾಮವನ್ನು ಮಹಿಮೆ ಪಡಿಸುವಂತ ವ್ಯಕ್ತಿ ನಾನು ಆಗಬೇಕೆಂಬುದಾಗಿ ಆತನು ಬಯಸಿದನು. Look at the fathers and mothers of today. ಈ ದಿನ ತಂದೆ ತಾಯಿಗಳನ್ನು ನೋಡ್ರಿ. Oh, my son should get a job in Hyderabad for 40,000. ಓ, ನನ್ನ ಮಗನಿಗೆ ಹೈದರಾಬಾದ್ನಲ್ಲಿ ಕೆಲಸ ಸಿಗಬೇಕು, 40,000 ಕನಿಷ್ಠ ಇರಬೇಕು ಅಂತ. And with the computer skills he may be sent to America. ಮತ್ತು ಆತನಿಗಿರುವಂತ ಕಂಪ್ಯೂಟರ್ ಕೌಶಲ್ಯಗಳಿಂದ ಆತನು ಅಮೆರಿಕಾಗೆ And ಕಳುಹಿಸಲ್ಪಡಬೇಕು. then he can earn some more. ಆಗ ಇನ್ನೂ ಹೆಚ್ಚಿನದಾಗಿ ಆತನು ಗಳಿಸುತ್ತಾನೆ. That's all. ಅಷ್ಟೇನಾ? The love of money is the root of all evil. ಹಣದ ಆಸೆಯು ಸಕಲ ವಿಧವಾದಂತ ಕೆಟ್ಟತನಕ್ಕೆ ಮೂಲವಾಗಿದೆ. That's all you want from your son? ನಿಮ್ಮ ಮಕ್ಕಳಿಂದ ಅಷ್ಟೇನಾ ನೀವು ಬಯಸುವಂತದ್ದು? So what do you want your son to ನಿನ್ನ do? ಮಕ್ಕಳು ಏನು ಮಾಡ್ಬೇಕಂತ ಬಯಸುತ್ತಿ? Oh, you must build a nice house. ಒಂದು ಒಳ್ಳೆ ಮನೆ ಕಟ್ಟಬೇಕಂತೀಯ, And he must have a car. ಒಳ್ಳೆ ಕಾರ್ ಆತನಿಗಿರಬೇಕು, And he must have 6 wives. ಮತ್ತು ಆತನಿಗೆ 6 ಹೆಂಡತಿ ಇರಬೇಕು. Correct? ಹೌದಾ? You're a father? ನಿನ್ ತಂದೆಯಾ? Of course, when money goes up, ಖಂಡಿತ ಹಣ ಹೆಚ್ಚಾಗುವಾಗ drink will go up, ಕುಡಿತವೂ ಸಹ ಹೆಚ್ಚಾಗುತ್ತದೆ, greed will go up, ಆಶೆಯು ಹೆಚ್ಚಾಗುತ್ತದೆ, oppression will go up. ಒತ್ತಡವು ಹೆಚ್ಚಾಗುತ್ತದೆ. If he does not oppress anybody, he will oppress his wife. ಯಾರನ್ನು ಆತನು ಒತ್ತಾಯ ಮಾಡದಿದ್ದರೆ ಹೆಂಡತಿ ಮೇಲೆ ಒತ್ತಡ ಹಾಕುತ್ತಾನೆ. Because ಯಾಕಂದ್ರೆ he is a greedy man. ಯಾಕಂದ್ರೆ ಆತನು ದುರಾಶೆಯ ವ್ಯಕ್ತಿ ಆಗಿರ್ತಾನೆ. All he wants is money. ಆತನಿಗೆ ಬೇಕಾಗಿರುವುದೆಲ್ಲ ಹಣ ಅಷ್ಟೇ. Oh, he tells his wife, ಹೋಗಿ ಆತನ ಹೆಂಡತಿಗೆ ಹೇಳ್ತಾನೆ, see, you wasting all my money. ಈ ನೀನು ಎಲ್ಲ ನನ್ನ ಹಣವನ್ನ ವ್ಯರ್ಥ ಮಾಡುತ್ತಿದ್ದೀಯ ಅಂತ. Yes, I have seen many big people oppressing their wife. ನಾನು ನೋಡಿದ್ದೇನೆ ಅನೇಕ ದೊಡ್ಡ ಗಣ್ಯ ವ್ಯಕ್ತಿಗಳು ಈ ರೀತಿಯಾಗಿ ತಮ್ಮ ಹೆಂಡತಿ ಮೇಲೆ ಒತ್ತಡ ಹಾಕುವುದನ್ನು And laughing at their wives. ಮತ್ತು ಹೆಂಡತಿಯರನ್ನು ನೋಡಿ ನಗ್ತಾ ಇರ್ತಾರೆ. See how I am living. ನೋಡು ನಾನು ಹೇಗೆ ಜೀವಿಸಿದ್ದೀನ ಅಂತ. I can go to any woman. ನಾನು ಯಾವ ಹೆಣ್ಣತ್ರಾದ್ರೂ ಹೋಗಬಹುದು. Listen, my dear friend. ಕೇಳ್ರಿ ನನ್ನ ಸ್ನೇಹಿತರೆ, The love of money is the root of all evil. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. And ಮತ್ತು today, ಈ ದಿನ if your qualities should be catalogued, what would be the first quality? ನಿಮ್ಮ ಗುಣಲಕ್ಷಣಗಳು ಹೇಳಲ್ಪಟ್ಟರೆ ನಿಮ್ಮ ಮೊದಲನೇ ಗುಣಲಕ್ಷಣ ಏನಾಗಿರುತ್ತದೆ? What is the word which comes most often or heard in your house? ನಿಮ್ಮ ಮನೆಯಲ್ಲಿ ಬಹಳವಾಗಿ ಕೇಳಿಸಲ್ಪಡುವ ಅಥವಾ ಮೊಟ್ಟ ಮೊದಲನಾಗಿ ಕೇಳಿಸಲ್ಪಡುವ ಮಾತು ಯಾವುದು? From the morning till night. ಬೆಳಗ್ಗೆಯಿಂದ ಸಂಜೆಯವರೆಗೂ Money, 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 money. ಹಣ 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 ಅನ್ನುವಂಥದ್ದೇ. And you think you're going to be happy? ಮತ್ತು ನಿಮಗೆ ಅನ್ಸುತ್ತಾ ನೀವು ಸಂತೋಷವಾಗಿರ್ತೀರಾ ಅಂತ? No. ಇಲ್ಲ. The Bible says ಬೈಬಲ್ ಹೇಳುತ್ತದೆ that ಅದು you're only going to bring upon yourself many sorrows. ನಿಮ್ಮ ಮೇಲೆ ಎಷ್ಟೋ ದುಃಖವನ್ನು ನೀವು ತಂದುಕೊಳ್ಳುವವರಾಗಿದ್ದೀರಾ ಅಷ್ಟೇ ಎಂದು ಹೇಳ್ತದೆ. That you're going to drown yourself in many sorrows. ಎಷ್ಟೋ ದುಃಖಗಳಲ್ಲಿ ನಿಮ್ಮನ್ನು ನೀವು ಮುಳುಗಿಸಿಕೊಳ್ಳುತ್ತೀರಾ. So, ಆದ್ರಿಂದ what is the Bible describing here? ಇಲ್ಲಿ ಬೈಬಲ್ ಯಾವುದನ್ನು ವಿವರಿಸುತ್ತಾ ಇದೆ? A group who call themselves Christians. ಕ್ರೈಸ್ತವರು ಎಂಬುದಾಗಿ ಹೇಳಿಕೊಳ್ಳಲ್ಪಟ್ಟಂತ ಒಂದು ಗುಂಪನ್ನು. You say you're rich and increased with goods. ಮತ್ತು ನೀವು ಹೇಳ್ತೀರಾ ನೀವು ಐಶ್ವರ್ಯವಂತರು, ನಮಗೆ ಬಹಳ ಆಸ್ತಿ ಇದೆ ಅಂತ. You say you have need of nothing. ನೀವು ಅಂತೀರಾ ನಮಗೆ ಯಾವ ಕೊರತೆ ಇಲ್ಲ ಅಂತ. But thou knowest not. ಆದ್ರೆ ನಿಮಗೆ ಗೊತ್ತಿಲ್ಲ That ಅದು thou art poor. ನೀನು ಬಡವನಾಗಿದ್ದಿ ಎಂದು. And miserable. ಮತ್ತು ದುಸ್ಥಿತಿಯಲ್ಲಿದ್ದೀಯಾ. And wretched. ಮತ್ತು ನಿರ್ಗತಿಕನು. And blind. ಮತ್ತು ಕುರುಡನು.
and ಮತ್ತು naked. ಬೆತ್ತಲೆಯಾಗಿದ್ದೀಯಾ. You don't even know that you are naked. ನಿನಗೆ ಇದು ಸಹ ಗೊತ್ತಿಲ್ಲ ನೀನು ಬೆತ್ತಲೆಯಾಗಿದ್ದೀಯಾ ಎಂದು. You know, folks, ನೋಡಿ ಜನರೇ, we don't see that we are naked, do we? ನಾವು ಬೆತ್ತಲೆಯಾಗಿದ್ದೇವೆ ಅಂತ ನಾವು ನೋಡ್ತಾ ಇದ್ದೀವಾ? Oh, how sad. ಓ, ಎಷ್ಟು ದುಃಖಕರ ಅದು. You know, ನಿನಗೆ ಗೊತ್ತಾ, when I was coming today from Hyderabad, ಹೈದರಾಬಾದ್ನಿಂದ ಈ ದಿನ ನಾನು ಬರುತ್ತಾ ಇರುವಾಗ passing through some of the bazaars ಬಜಾರ್ ಮೂಲಕ on the road, ರೋಡ್ ಮೇಲೆ ನಾನು ಬರ್ತಾ ಇದ್ದೆ, ಹಾದುಕೊಂಡು ಬರ್ತಾ ಇದ್ದೆ. I felt very sad. ನನಗೆ ಬಹಳ ದುಃಖ ಅನಿಸ್ತು. How many of these people do not know that Jesus loves them? Jesus became the prayashchit bali for their sin. ಈ ಎಷ್ಟೋ ಜನರಿಗೆ ಯೇಸು ಅವರನ್ನು ಪ್ರೀತಿಸುತ್ತಾನೆ ಅಂತ ಗೊತ್ತಿಲ್ಲ, ಯೇಸು ಅವರ ಪಾಪಗಳಿಗೋಸ್ಕರವಾಗಿ ಯಜ್ಞವಾಗಿದ್ದಾನೆ ಎಂದು ಗೊತ್ತಿಲ್ಲ ಅಂತ. No, ಇಲ್ಲ, that is our nakedness. ಅದು ನಮ್ಮ ಬೆತ್ತಲೆತನ ಆಗಿರುತ್ತದೆ. Clear. ಸ್ಪಷ್ಟ. Our shame is clear. ನಮ್ಮ ನಾಚಿಕೆಯು ಬಹಳ ಸ್ಪಷ್ಟವಾಗಿರುತ್ತದೆ. We have done very little, nothing. ನಾವೇನು ಮಾಡಲಿಲ್ಲ, ಬಹಳ ಕಡಿಮೆ. Oh, how sad. ಎಷ್ಟು ದುಃಖಕರ. And the last command of Jesus is, ಯೇಸುವಿನ ಕೊನೆಯ ಆಜ್ಞೆ ಏನಂದ್ರೆ, take this good news to every creature. ಲೋಕದ ಎಲ್ಲಾ ಕಡೆ ಹೋಗಿ ಈ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳ್ತಾನೆ. To every man and woman. ಪ್ರತಿಯೊಂದು ಸ್ತ್ರೀಗೂ, ಗಂಡಸರಿಗೂ, Have ಹೆಣ್ಮಕ್ಳಿಗೂ. we taken it to Siberia? ನಾವು ಸೈಬೀರಿಯಾಗೆ ತೆಗೆದುಕೊಂಡು Have ಹೋಗಿದ್ದೇವೆ we taken it to China? ಮತ್ತು ಚೈನಾಗೆ ತೆಗೆದುಕೊಂಡು ಹೋಗಿದ್ದೇವೆ. The fellowship is beginning to work very close to China, ಸಹವಾಸವು ಚೈನಾದಲ್ಲಿ, Bangladesh, ಬಾಂಗ್ಲಾದೇಶನಲ್ಲಿ, and many of these other, of course, in Nepal. ನೇಪಾಳ್ನಲ್ಲಿ ಮತ್ತು ಎಲ್ಲ ಸುತ್ತಮುತ್ತಲ ದೇಶಗಳಲ್ಲಿ ಸಹವಾಸವು ಪ್ರಾರಂಭವಾಗ್ತಾ ಇದೆ. And ಮತ್ತು people are turning to the Lord. ಅನೇಕ ಜನರು ದೇವರ ಕಡೆಗೆ ತಿರುಗುತ್ತಾ ಇದ್ದಾರೆ. And some of our brothers and sisters are doing great sacrificial ಮತ್ತು work. ನಮ್ಮಲ್ಲಿ ಸ್ವಲ್ಪ ಸಹೋದರ ಸಹೋದರಿಯರು ಬಹಳ ದೊಡ್ಡ ಒಂದು ತ್ಯಾಗವನ್ನು ಮಾಡ್ತಾ ಇದ್ದಾರೆ. But only in this fellowship. ಆದರೆ ಈ ಸಹವಾಸದಲ್ಲಿ ಮಾತ್ರ We don't talk about sacrifice. ತ್ಯಾಗದ ಕುರಿತಾಗಿ ನಾವು ಮಾತನಾಡ್ತಾ ಇಲ್ಲ. Because ಯಾಕಂದ್ರೆ whatever I may sacrifice, ನಾನು ಯಾವುದನ್ನು ತ್ಯಾಗ ಮಾಡುತ್ತೇನೋ, if you put it beside the cross, ಶಿಲುಬೆಯ ಪಕ್ಕದಲ್ಲಿ ಅದನ್ನು ಇಡುವುದಾದ್ರೆ it is nothing. ಅದು ಏನೂ ಇಲ್ಲ. So why don't talk about sacrifice? ಅದಕ್ಕಾಗಿ ತ್ಯಾಗದ ಕುರಿತಾಗಿ ಮಾತನಾಡೋದಿಲ್ಲ. Even if I die on this platform, ಮತ್ತು ಈ ವೇದಿಕೆ ಮೇಲೆ ನಾನು ಸಾಯುವುದಾದ್ರೂ ಸಹ it doesn't matter. It's not sacrifice. ಪರವಾಗಿಲ್ಲ, ಅದು ತ್ಯಾಗ ಅಂತ ಹೇಳೋದಿಲ್ಲ. ನಾನು I owe this truth, this gospel to ಈ you. ಸತ್ಯವು, ಸುವಾರ್ತೆಯು ನಾನು ನಿಮಗೆ ಬಾಕಿ ಇದ್ದೇನೆ. I am only paying you my debt. ನಾವು ಸಾಲವನ್ನು ಮಾತ್ರ ತೀರಿಸ್ತಾ ಇದ್ದೇನೆ ನಿಮಗೆ. I am only paying my great debt to the Lord Jesus. ಕರ್ತನಿಗೆ ಇರುವಂತಹ ಸಾಲ, ದೊಡ್ಡ ಸಾಲವನ್ನು ಮಾತ್ರ ನಾನು ಸ್ವಲ್ಪ ತೀರಿಸ್ತಾ ಇದ್ದೇನೆ. That's all. ಅಷ್ಟು ಮಾತ್ರ. No, don't think, oh, he's doing this, he's doing that, but great service. No, no, no. ಅಂದ್ಕೊಳ್ಳಬೇಡ್ರಿ, ನಾವು ಅವರು ಇದನ್ನು ಮಾಡ್ತಿದ್ದಾರೆ, ಅದನ್ನು ಮಾಡ್ತಾರೆ, ದೊಡ್ಡ ಸೇವೆ ಅನ್ನೋ ಅಂತ. ಇಲ್ಲ ಇಲ್ಲ ಇಲ್ಲ, Nothing. ಏನೂ ಇಲ್ಲ. What I am doing is nothing. ನಾನು ಮಾಡ್ತಾ ಇರುವಂತದ್ದು ಏನೂ ಇಲ್ಲ. Listen. ಕೇಳ್ರಿ, You do not know that you're wretched. ನಿಮಗೆ ಗೊತ್ತಿಲ್ಲ ನೀನು ಬಹಳ ದುಷ್ಟನು ಎಂದು. And ಮತ್ತು do you wait for such people? ಅಂತ ಜನರಿಗೋಸ್ಕರವಾಗಿ ನೀನು ಕಾಯ್ತೀಯಾ? The situation seems to be a really desperate and hopeless situation. ಪರಿಸ್ಥಿತಿಯು ಬಹಳ ಗಂಭೀರವಾಗಿದೆ ಮತ್ತು ನಿರೀಕ್ಷೆ ಇಲ್ಲದಂತ ಪರಿಸ್ಥಿತಿಯಾಗಿರುತ್ತದೆ. Thou knowest not. ನಿಮಗೆ ಗೊತ್ತಿಲ್ಲ ಇದು. You say you're rich ನೀನು ಐಶ್ವರ್ಯವಂತನಂತ ಹೇಳ್ತೀಯ, when you're poor. ಆದರೆ ನೀನು ಬಡವನಾಗಿದ್ದೀಯಾ. And you are increased with goods. ನೀನು ಧನವೃದ್ಧಿಯುಳ್ಳವನು ಅಂತ ಅಂದ್ಕೊಳ್ತೀಯ. Of course, we are all the time trying to buy this, buy that, increase this, increase that. ನೀವು ಯಾವಾಗಲೂ ಅದನ್ನ ಕೊಂಡ್ಕೊಳ್ಬೇಕು, ಇದನ್ನ ಕೊಂಡ್ಕೊಳ್ಬೇಕು, ಅದನ್ನ ಜಾಸ್ತಿ ಮಾಡ್ಬೇಕಂತ ಇದೆಯಾ? Listen. ಕೇಳ್ರಿ, Do you think
that God should have patience with such people? ಅಂತ ಜನರೊಂದಿಗೆ ದೇವರು ತಾಳ್ಮೆಯಿಂದ ಇರಬೇಕು ಅಂತ ನೀವು ಅಂದುಕೊಳ್ತೀರಾ? Well, I would say ನಾನು ಹೇಳ್ತೇನೆ, God has been too patient with me. ದೇವರು ನನ್ನೊಂದಿಗೆ ಬಹಳ ತಾಳ್ಮೆಯಿಂದ ಇದ್ದಾನೆ. Let him be patient with others. ಬೇರೆಯವರೊಂದಿಗೂ ಸಹ ತಾಳ್ಮೆಯಿಂದ ಇರಲಿ. But ಆದರೆ judging ourselves strictly, ನಮ್ಮನ್ನು ನಾವು ಸರಿಯಾಗಿ ತೀರ್ಪು ಮಾಡಿಕೊಳ್ಳುವುದು, do we deserve that God should keep waiting and waiting and waiting for us? ದೇವರು ನಮಗೋಸ್ಕರ ಕಾಯುತ್ತಾ ಕಾಯುತ್ತಾ ಇರಬೇಕು ಅನ್ನೋದಕ್ಕೆ ನಾವು ಅರ್ಹರಂತ ನೀವು ಅಂದ್ಕೊಳ್ತೀರಾ? Is it not just to send us to our just judgment? ನಮ್ಮನ್ನು ನ್ಯಾಯ ತೀರ್ಪಿಗೆ ಕಳುಹಿಸುವಂಥದ್ದು ನ್ಯಾಯವೆಂಬುದಾಗಿ ಅನಿಸುತ್ತದಲ್ವಾ? Is it not just that you and I are sent to hellfire? ಮತ್ತು ನಾನು ನೀನು ನರಕಕ್ಕೆ ಕಳುಹಿಸಬೇಕು, ಅದು ನ್ಯಾಯವಲ್ಲವಾ? Yes, it is. ಹೌದು, ಅದು ಸರಿ. We have chosen many gods. ಎಷ್ಟೋ ದೇವರುಗಳನ್ನು ಆರಿಸಿಕೊಂಡೆವು. We have called everything God. ದೇವರು ಎಲ್ಲವನ್ನು ದೇವರಂತ We have ಕರೆದಿದ್ದೇವೆ. called gold. We have called gold our God. ಮತ್ತು ಬಂಗಾರವನ್ನು ನಾವು ದೇವರಂತ ಕರೆದಿದ್ದೇವೆ, ಇದನ್ನ ದೇವರಂತ ಕರೆದಿದ್ದೇವೆ. We have called gold our God. ಬಂಗಾರವನ್ನು ನಾವು ದೇವರೆಂಬುದಾಗಿ ಕರೆದಿದ್ದೇವೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, here the Bible says, ಇಲ್ಲಿ ಬೈಬಲ್ ನಮಗೆ ಹೇಳ್ತದೆ, behold, I stand at the door and knock. ಇಗೋ ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಿದ್ದೇನೆ. If any man hear my voice. ಯಾರಾದರೂ ನನ್ನ ಸ್ವರವನ್ನು ಕೇಳಿ ತೆರೆದರೆ. 20th verse. 20ನೇ ವಚನ. Revelation 3rd chapter 20. ಪ್ರಕಟಣೆ 3:20. If any man hear my voice. ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಳ್ಳುವುದಾದರೆ. And open the door. ಮತ್ತು ಬಾಗಿಲನ್ನು ತೆರೆದರೆ. I will come into him. ನಾನು ಅವನ ಒಳಗೆ ಬರುತ್ತೇನೆ. And will sup with him. ಮತ್ತು ಆತನೊಂದಿಗೆ ಊಟ ಮಾಡುತ್ತೇನೆ. And he with me. ಆತನು ಮತ್ತು ನನ್ನೊಂದಿಗೆ ಊಟ ಮಾಡುತ್ತಾನೆ. I am going to love him. I am going to be with him. ನಾನು ಆತನನ್ನು ಪ್ರೀತಿಸುತ್ತೇನೆ, ಆತನೊಂದಿಗೆ ಇರುತ್ತೇನೆ ನಾನು ಅಂತ ಹೇಳ್ತಾನೆ. I am waiting for him. ನಾನು ಆತನಿಗೋಸ್ಕರ ಕಾಯ್ತಿದ್ದೇನೆ. I am knocking. ನಾನು ತಟ್ಟುತ್ತಾ ಇದ್ದೇನೆ. I am standing. ನಾನು ನಿಂತಿದ್ದೇನೆ. I am left outside. ಮತ್ತು ಆದರೆ ಹೊರಗೆ ಇದ್ದೇನೆ. But I am still waiting. ಆದರೆ ನಾನು ಇನ್ನೂ ಕಾಯ್ತಾ ಇದ್ದೇನೆ. My dear people, ನನ್ನ ಪ್ರಿಯ ಸ್ನೇಹಿತರೆ, how long do you want God to be waiting on you? ಎಷ್ಟು ಕಾಲ ದೇವರು ನಿಮಗೋಸ್ಕರ ಕಾದಿರಬೇಕೆಂಬುದಾಗಿ ಬಯಸುತ್ತೀರಾ? I am going to eat my supper by myself. ನಾನು ನನ್ನ ಊಟವನ್ನು ನಾನೇ ಮಾಡುತ್ತೇನೆ. I am happy as I am. ನಾನು ಹೇಗಿದ್ದೇನೋ ಹಾಗೆ ಸಂತೋಷವಾಗಿದ್ದೇನೆ. I am rich and increased with goods. ನಾನು ಐಶ್ವರ್ಯವಂತನಾಗಿದ್ದೇನೆ, ಧನವೃದ್ಧಿಯುಳ್ಳವನಾಗಿದ್ದೇನೆ. I don't want to see my nakedness. ನನ್ನ ಬೆತ್ತಲೆಯನ್ನು ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ. I don't want to admit my wretchedness. ಮತ್ತು ನನ್ನ ದುಷ್ಟತನವನ್ನು ನಾನು ಒಪ್ಪಿಸಿಕೊಡುವುದಕ್ಕೆ ನನಗೆ ಇಷ್ಟವಿಲ್ಲ. When you are persisting in that kind of rebellion, ಅಂತ ಒಂದು ದಂಗೆಯಲ್ಲಿ ನೀನು ಇರುತ್ತಾ ಇರುವಾಗ, why should God wait for you? ಯಾವುದಕ್ಕಾಗಿ ದೇವರು ನಿನಗೋಸ್ಕರ ಕಾಯಬೇಕು? Why should God pardon you? ಯಾವುದಕ್ಕಾಗಿ ದೇವರು ನಿನ್ನನ್ನು ಕ್ಷಮಿಸಬೇಕು? I don't see any reason why God should wait for a sinner like me. ನಂತರ ಪಾಪಿಗೋಸ್ಕರವಾಗಿ ದೇವರು ಯಾವುದಕ್ಕಾಗಿ ಕಾಯಬೇಕೆನ್ನುವಂತ ಕಾರಣ ನನಗೆ ಒಂದು ಸಿಗಲ್ಲ. Why he should invite me, come unto me, all you that labor. ಭಾರ ಹೊತ್ತಂತ ಪ್ರತಿಯೊಬ್ಬರು ನನ್ನ ಬಳಿಗೆ ಬನ್ನಿರಿ ಅಂತ ನನಗೆ ಯಾಕೆ ಆತನು ಆಹ್ವಾನ ನೀಡಬೇಕು? ನನಗೆ ಅರ್ಥ ಆಗಲ್ಲ. You know, some of us love to continue in our misery. We like to continue in our bondage. ಮತ್ತು ನಮ್ಮ ದುಸ್ಥಿತಿಯಲ್ಲಿ, ನಮ್ಮ ಬಂಧನದಲ್ಲಿ ಹಾಗೆ ಮುಂದುವರಬೇಕು ಎಂಬುದಾಗಿ ನಾವು ಅಂದುಕೊಳ್ತೇವೆ, ಬಯಸ್ತೇವೆ. Some of us love our addictions. ಮತ್ತು ಎಲ್ಲದಕ್ಕಿಂತ ಮೇಲೆ ಹೆಚ್ಚಾಗಿ ನಮ್ಮ ಚಟಗಳನ್ನ ನಾವು ಇನ್ನ ಇಷ್ಟಪಡ್ತಾಲೇ ಇದ್ದೇವೆ. Why should God release us? ಯಾಕೆ ದೇವರು ನಮ್ಮನ್ನು ಸ್ವತಂತ್ರಗೊಳಿಸಬೇಕು? No. ಇಲ್ಲ ಇಲ್ಲ ಇಲ್ಲ. He is love. He is love. ಆತನು ಪ್ರೀತಿಯಾಗಿದ್ದಾನೆ. ಆತನು ಪ್ರೀತಿಯಾಗಿದ್ದಾನೆ. He is love. ಆತನು ಪ್ರೀತಿಯಾಗಿದ್ದಾನೆ. He loves you. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. He wants to release you. ಆತನು ನಿಮ್ಮನ್ನು ಬಿಡುಗಡೆಗೊಳಿಸಬೇಕೆಂದಿದ್ದಾನೆ. And he wants to bless you. ಆತನು ನಿಮ್ಮನ್ನು ಆಶೀರ್ವದಿಸಬೇಕೆಂದಿರುತ್ತಾನೆ. And he does not stop there. ಮತ್ತು ಅಲ್ಲಿ ಅಷ್ಟಕ್ಕೆ ಆತನು ನಿಲ್ಲೋದಿಲ್ಲ. You know, all of us like blessing. ಮತ್ತು ನಮ್ಮೆಲ್ಲರಿಗೂ ಆಶೀರ್ವಾದ ಅಂದ್ರೆ ಇಷ್ಟ ಅಲ್ವಾ? God's blessing, ದೇವರ ಆಶೀರ್ವಾದವು, which no man can take away. ಯಾರು ಅದನ್ನು ತೆಗೆದುಹಾಕ ಆಗುವುದಿಲ್ಲ. But ಆದರೆ
there is a further step. ಇನ್ನೂ ಒಂದು ಹೆಜ್ಜೆ ಮುಂದೆ ಇದೆ ಅಲ್ಲಿ. There is a further step. ಇನ್ನೊಂದು ಹೆಜ್ಜೆ ಮುಂದೆ ಇದೆ ಅಲ್ಲಿ. What is that? ಅದು ಏನು? I will make you a blessing. ನಿನ್ನನ್ನು ನಾನು ಆಶೀರ್ವಾದವನ್ನಾಗಿ ಮಾಡುತ್ತೇನೆ. That's what God said to Abraham. ಅದನ್ನೇ ಅಬ್ರಹಾಮನಿಗೆ ದೇವರು ಹೇಳಿದರು. And now shall we keep Jesus waiting? ಮತ್ತು ಈಗ ಯೇಸುವನ್ನು ಕಾದಿರಿಸುವಂತದ್ದು ಸರಿಯಾ? No. ಇಲ್ಲ. Let us tell him. ನಾವು ಆತನಿಗೆ ಹೇಳೋಣ, Lord, I open the door. ಕರ್ತನೇ, ನಾನು ಬಾಗಿಲನ್ನು ತೆರೆಯುತ್ತೇನೆ. My creaky, rusty door. ನನ್ನ ತುಕ್ಕು ಹಿಡಿದಂತ ಬಾಗಿಲನ್ನು ತೆಗೆಯುತ್ತೇನೆ. I open it to you. ನಾನು ನಿನಗೆ ಅದನ್ನು ತೆಗೆಯುತ್ತೇನೆ. I have opened it for all kinds of sin. ಬೇರೆ ಎಲ್ಲ ಪಾಪಗಳಿಗೆ ಅದನ್ನು ತೆಗೆದಿದ್ದೆನು. For all kinds of impurity. ಮತ್ತು ಎಲ್ಲ ಅಶುದ್ಧತೆಗೆ ಅದನ್ನು ತೆಗೆದಿದ್ದೆನು. But now I open it to you. ಆದರೆ ಈಗ ನಾನು ಅದನ್ನು ನಿನಗೋಸ್ಕರ ತೆಗೆಯುತ್ತೇನೆ. I want you to come in. ನೀನು ಅದರೊಳಗೆ ಬರಬೇಕು. I want you to sup with. ನೀನು ನನ್ನೊಂದಿಗೆ ಊಟ ಮಾಡಬೇಕು. I want you to have that close friendship with ಆ me. ಹತ್ತಿರವಾದಂತ ಸಂಬಂಧವನ್ನು ನೀನು ನನ್ನ ಸಂಗಡ ಇಟ್ಟುಕೊಳ್ಳಬೇಕಪ್ಪ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. In a few moments we'll send you home. ಇನ್ನು ಸ್ವಲ್ಪ ಕ್ಷಣದಲ್ಲಿ ನಿಮ್ಮನ್ನು ಮನೆಗೆ ಕಳಿಸುತ್ತೇವೆ. Tell God. ದೇವರಿಗೆ ಹೇಳ್ರಿ, Oh God. ಓ ಕರ್ತನೆ, Wash me from my sin. ನನ್ನ ಪಾಪದಿಂದ ನನ್ನನ್ನು ತೊಳೆ. How stubborn I am. How rebellious I am. ಎಷ್ಟು ದಂಗೆ ಎದ್ದವನಾಗಿ ನಾನು ಇದ್ದೆನು. Why is it you're still waiting for me? ಯಾವುದಕ್ಕಾಗಿ ನೀನು ನನಗೋಸ್ಕರ ಇನ್ನೂ ಕಾಯುತ್ತಾ ಇದ್ದಿ? Why is it you're looking for me? ಯಾವುದಕ್ಕಾಗಿ ನೀನು Is he coming? Is she ನನಗೆ coming? ಕಾಯುತ್ತಾ, ಯಾವುದಕ್ಕಾಗಿ ನೀನು ಎದುರು ನೋಡುತ್ತಾ ಇದೀಯಾ? ನೀನು ನಾನು ಬರ್ತೇನೆ I ಅಂತ. see him afar off. That must be my son. ನಾನು ಆತನ ದೂರದಿಂದ ನೋಡ್ತಿದ್ದೇನೆ, ಆತನು ನನ್ನ ಮಗನ ಆಗಿರಬೇಕಲ್ಲ ಅಂತ. I will run and embrace ನಾನು him. ಓಡಿ ಹೋಗಿ ಆತನನ್ನು ಅಪ್ಪಿಕೊಳ್ಳುತ್ತೇನೆ. Lord, we are not worthy of your ಕರ್ತನೆ, embrace. ನಾವು ನಿಮ್ಮ ಅಪ್ಪುಗೆಗೆ ಯೋಗ್ಯರಲ್ಲಪ್ಪ. Tell God. ದೇವರಿಗೆ ಹೇಳ್ರಿ, Oh holy ಓ God, ಪವಿತ್ರ ದೇವರೇ, I am not worthy of your embrace. ನಿನ್ನ ಅಪ್ಪುಗೆಗೆ ನಾನು ಯೋಗ್ಯನಲ್ಲ. I am worthy of hellfire. ನಾನು ನರಕಕ್ಕೆ ಯೋಗ್ಯನು. Cleanse me. ನನ್ನನ್ನು ಶುದ್ಧೀಕರಿಸು. Wash me in your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. I will not keep you waiting anymore. ನಿನ್ನನ್ನು ಎಷ್ಟು ಮಾತ್ರಕ್ಕೂ ಇನ್ನು ಕಾದಿರಿಸುವುದಿಲ್ಲ. Lord Jesus, ಕರ್ತನಾದಂತ ಯೇಸುವೆ, make me a new person. ಒಂದು ಹೊಸ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು. And I will lift my neighbor. ನಾನು ನನ್ನ ನೆರೆಯವನನ್ನು ಮೇಲಕ್ಕೆತ್ತುತ್ತೇನೆ. Pray in your hearts. ನಿಮ್ಮ ಹೃದಯಗಳಲ್ಲಿ ಪ್ರಾರ್ಥಿಸಿರಿ. God is listening to you. ದೇವರು ಕೇಳಿಸಿಕೊಳ್ಳುತ್ತಿದ್ದಾನೆ. Gracious Father, ಕೃಪೆಯುಳ್ಳ ತಂದೆ, let your hand be upon these dear people. ಈ ಪ್ರಿಯ ಜನರ ಮೇಲೆ ನಿನ್ನ ಕೃಪೆಯುಳ್ಳ ಹಸ್ತವು ಬರಲಿ. Forgive us, Lord Jesus. ನಮ್ಮನ್ನು ಕ್ಷಮಿಸು ಕರ್ತನೆ. We are worthy to be spewed. ನಾವು ಉಗುಳುವುದಕ್ಕೆ ಯೋಗ್ಯರಪ್ಪ. Even as you said about the Laodicean church. ಲವೋದಿಯೀಯ ಸಭೆಗೆ ನೀನು ಹೇಳಿದ ಹಾಗೆ ನಾವು ಅದಕ್ಕೆ ಯೋಗ್ಯರು. We are worthy to be spewed. ನಿನ್ನ ಬಾಯಿಂದ ಉಗಿಯುವುದಕ್ಕಾಗಿ ನಾವು ಯೋಗ್ಯರಪ್ಪ. You want to sup with us. ಆದರೆ ನೀನು ನಮ್ಮೊಂದಿಗೆ ಊಟ ಮಾಡಬೇಕೆಂದಿರ್ತಿ. Therefore, Lord Jesus, ಅದಕ್ಕಾಗಿ ಪ್ರಿಯ ಕರ್ತನ ಯೇಸುವೆ, come to everyone here. ಪ್ರತಿಯೊಬ್ಬರಿಗೆ ನೀನು ಇಲ್ಲಿ ಬಾ. Let us not hide our sins anymore. ನಮ್ಮ ಪಾಪಗಳನ್ನು ಎಷ್ಟು ಮಾತ್ರಕ್ಕೂ ಮುಚ್ಚಿಡಬಾರದು ನಾವು. Help us to put away our pride and our rebellion. ಮತ್ತು ನಮ್ಮ ಗರ್ವವನ್ನ, ದಂಗೆಯನ್ನು ನಾವು ತೆಗೆದುಹಾಕಲು ಸಹಾಯ ಮಾಡು. Wash us from our sin. ನಮ್ಮ ಪಾಪಗಳಿಂದ ನಮ್ಮನ್ನು ತೊಳೆ. Please, Lord. ಕರ್ತನೆ, ದಯವಿಟ್ಟು Touch everyone. ಪ್ರತಿಯೊಬ್ಬರನ್ನು ನೀನು ಸ್ಪರ್ಶಿಸು. In Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ. Amen. ಆಮೆನ್.